ಲಿಂಗಸಗೂರು ತಾಲೂಕಿನ ಹಟ್ಟಿಯಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್, ಸೆಂಟ್ರಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜಂಟಿ ಸಂಘಟನೆಗಳು ಹಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾನ್ಯ ಅಧ್ಯಕ್ಷರು ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಹಟ್ಟಿಯಲ್ಲಿ ಮಟಕ, ಕ್ರಿಕೆಟ್ ಬೆಟ್ಟಿಂಗ್, ಇಸ್ಪೀಟ್, ಗಾಂಜಾ, ಲಿಕ್ಕರ್ ಮಾಫಿಯಾಗಳಿಗೆ ಕಡಿವಾಣ ಹಾಕಿ ಮಹಿಳೆಯರನ್ನ ರಕ್ಷಿಸಲು ಆಗ್ರಹ ಮಾಡಿದ್ದಾರೆ. ಖ್ಯಾತಿಗೆ ತಕ್ಕಂತೆ ಹಟ್ಟಿಯಲ್ಲಿ ಮಟಕ, ಇಸ್ಪೀಟ್, ಗಾಂಜಾ, ಲಿಕ್ಕರ್ ಮಾಫಿಯಾಗಳಿಗೆ ಮಹಿಳಾ ದೌರ್ಜನ್ಯಗಳಿಗೆ ಅಷ್ಟೇ ಕುಖ್ಯಾತಿಗೆ ಹೆಸರಾಗಿದೆ ಎಂದು ಈ ಅಕ್ರಮ ದಂಧೆಗಳ ಪರಿಣಾಮ ಮಹಿಳೆಯರು ಹಟ್ಟಿಯಲ್ಲಿ ಅವರ ಕುಟುಂಬದಲ್ಲಿ ಹಾದಿ ಬೀದಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕೆಲಸದ ಸ್ಥಳದಲ್ಲಿ ಸೇರಿ ಅನೇಕ ಕ್ಷೇತ್ರದಲ್ಲಿ ನಿತ್ಯ ಸವಾಲು ಹಾಗೂ ನರಕ ಯಾತನೆ ಅನುಭವಿಸುವಂತಾಗಿದೆ. ಹಟ್ಟಿ ಬಡತನ, ನಿರುದ್ಯೋಗ, ಹಸಿವು, ಅನಕ್ಷರತೆ, ಕುಡಿಯುವ ನೀರಿಗಾಗಿ ಹಾಹಾಕಾರ, ತಗ್ಗು ದಿಣ್ಣೆಗಳಿಂದ ತುಂಬಿದ ರಸ್ತೆಗಳು, ಚರಂಡಿಗಳೇ ಇಲ್ಲದ ವಾರ್ಡ್ಗಳು, ಇದರಿಂದ ಹಟ್ಟಿ ಗಬ್ಬು ನಾರ್ತಾ ಇದೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಮಟಕ, ಕ್ರಿಕೆಟ್ ಬೆಟ್ಟಿಂಗ್, ಇಸ್ಪೀಟ್, ಗಾಂಜಾ, ಲಿಕ್ಕರ್ ಮಾಫಿಯಾಗಳಿಗೆ ತುತ್ತಾದ ಅದೆಷ್ಟೋ ವಿದ್ಯಾರ್ಥಿ, ಯುವಜನ, ರೈತರು, ಕಾರ್ಮಿಕರು ಪುಂಡಾಪು ಪೋಖರಿಗಳಾಗಿ, ಸೈಕೋ ಕಿಲ್ಲರ್ಗಳಾಗಿ ಮಾರ್ಪಾಡಾಗಿದ್ದಾರೆ. ಈ ದಂಧೆಗಳ ಕಾರಣಕ್ಕಾಗಿ ಹಟ್ಟಿ ಪಟ್ಟಣದಲ್ಲಿ ಕಳ್ಳತನ, ಕೊಲೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದೆ. ಇದರಿಂದ ಕುಟುಂಬಗಳು ಹಾಗೂ ಸಾರ್ವಜನಿಕರು ನಿತ್ಯ ಭಯಭೀತರಾಗಿ ಜೀವನ ನಡೆಸುವಂತಾಗಿದೆ. ಠಾಣೆಗಳು ಜನಸ್ನೇಹಿಯಾಗಿರದೆ ದಲ್ಲಾಳಿಗಳ ಅಡ್ಡೆಗಳಾಗಿದೆ. ಪ್ರತಿ ಸಮಸ್ಯೆಗೂ ಹಣ ಪೀಗಲೇಬೇಕು, ಹಣ ಕೊಟ್ಟರೂ ನ್ಯಾಯ ಇಲ್ಲದಂತ ಪರಿಸ್ಥಿತಿ ಹಟ್ಟಿ ಠಾಣೆಯಲ್ಲಿ ಇದೆ. ಕೆಲವೊಂದು ಸಾರಿ ನೊಂದು ಠಾಣೆಗೆ ಬಂದ ಕುಟುಂಬಸ್ಥರ ಮೇಲೆಯೇ ಪೊಲೀಸರ ದೌರ್ಜನ್ಯ ಬೆಸಗಿರುವ ಪ್ರಕರಣಗಳು ಹಟ್ಟಿ ಠಾಣೆಯಲ್ಲಿ ನಡೆದಿದೆ. ಹಟ್ಟಿ ಠಾಣೆಯ ಸಿಬ್ಬಂದಿ ಬಹುತೇಕರು ಈ ದಂಧೆಕೋರರ ನಿತ್ಯ ಓಡಾಟ ನಡೀತಾ ಇರುತ್ತೆ. ಇದರಿಂದ ಇವರು ಜನಸ್ನೇಹಿ ಬದಲಾಗಿ ದಂಧೆಕೋರರ ಸ್ನೇಹಿಯಾಗಿ ಬದಲಾಗಿದ್ದಾರೆ ಎಂದು ಒಟ್ಟಾರೆ ಹಟ್ಟಿಯಲ್ಲಿ ಯಾವುದೇ ರಾಜರೋಷವಾಗಿ ಹಾಡಹಗಲೇ ಹಾದಿ ಬೀದಿಯಲ್ಲಿ ಮಟಕ, ಗಾಂಜಾ, ಇಸ್ಪೀಟ್, ಲಿಕ್ಕರ್ ದಂಧೆಗಳು ನಡೀತಾ ಇದ್ರು ಪೊಲೀಸ್ ಇಲಾಖೆ ಕುರುಡು ಜಾಣತನ ಪ್ರದರ್ಶನ ಮಾಡ್ತಾ ಇದೆ. ಇನ್ನು ಠಾಣೆಯ ಕೂಗಳತೆ ದೂರದಲ್ಲಿ ಮುಖ್ಯ ರಸ್ತೆಯಲ್ಲಿ ಕೂತು ಮಟಕ ಬರೆದ್ರೂ ಠಾಣೆಯಿಂದ ಯಾವುದೇ ಕ್ರಮ ಇಲ್ಲವಾಗಿದೆ. ಈಗಲಾದರೂ ಇದರ ಬಗ್ಗೆ ತನಿಖೆ ಮಾಡಿ ಇಲಾಖೆ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಎಲ್ಲಾ ದಂಧೆಗಳ ಬುಕ್ಕಿಗಳ ಮೇಲೆ ಪ್ರಕರಣ ದಾಖಲಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಈ ಮೂಲಕ ದುಡಿಯುವ ವರ್ಗದ ಕುಟುಂಬವನ್ನು ರಕ್ಷಿಸಬೇಕು. ಮಹಿಳೆಯರಿಗೆ ಸರ್ಕಾರದಿಂದ ಬರಬೇಕಾದ ಸೌಲಭ್ಯವನ್ನ ನೀಡಿ ಮಹಿಳೆಯರ ಸಬಲೀಕರಣ ಮಾಡಬೇಕು. ಈ ಮೂಲಕ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಜಂಟಿ ಸಂಘಟನೆಗಳು ಒತ್ತಾಯಿಸಿದ್ರು. ಹೈಸ್ಕೂಲ್ ಅಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ, ಹಟ್ಟಿಯಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ಥಳೀಯ ಠಾಣೆಯಲ್ಲಿ ಇದು ನ್ಯಾಯ ಸಿಗ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಪೊಲೀಸರು ಸಹಕಾರ ಮಾಡ್ತಾ ಇದ್ದಾರೆ. ಮಟಕ, ಇಸ್ಪೀಟ್, ಗಾಂಜಾ, ಹಂಗಾಗಿ ಇದರಿಂದ ಸುಮಾರು ಹೆಣ್ಮಕ್ಳು ರೋಷಿದ್ದಾರೆ. ಕುಟುಂಬಗಳಿಗೆ ತಂದಾಗ್ತಾ ಇಲ್ಲ, ಮನೆಗೆ ದುಡಿದು ತಂದಾಕಬೇಕಾದವ್ರೆ ಮಟಕ, ಇಸ್ಪೀಟ್, ಗಾಂಜಾಗ ಅಡಿಕ್ಟ್ ಆಗ್ತಾ ಇದೆ. ಇದನ್ನ ಕೂಡಲೇ ಬ್ರೇಕ್ ಆಗ್ಬೇಕು ಮೇಡಮ್. ಇದು ಸಾಕಷ್ಟು ವರ್ಷಗಳಿಂದ ಆಗಿದೆ. ಸುಮಾರು ಜನ ಇಲ್ಲಿ ಗಡಿಪಾರಾಗಬೇಕು, ಅವ್ರ ಮೇಲೆ ಕೇಸ್ ಹಾಕಿ ಅವ್ರ. ಈ ಸಂದರ್ಭದಲ್ಲಿ ವಂಜಾಕ್ಷಿ ತಾಲೂಕು ಅಧ್ಯಕ್ಷರು, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೆಎಸ್ ಶಾಂತ ಉಪಾಧ್ಯಕ್ಷರು, ರಮೇಶ್ ವೀರಾಪುರ್ ಜಿಲ್ಲಾಧ್ಯಕ್ಷರು, ರಿಯಾಜ್ ಕುರೇಶಿ, ಡಿವೈಎಫ್ಐ ಮುಖಂಡರು, ಪಂಚಲಯ್ಯ ಜಿಲ್ಲಾ ಉಪಾಧ್ಯಕ್ಷರು, ಚನ್ನಬಸಯ್ಯ, ಡಿವೈಎಫ್ಐ ಜಿಲ್ಲಾ ಸಂಚಾಲಕ ಶಂಶುದ್ದೀನ್, ಸಹೀರಾ ಖಾನ್, ಹಾಚಿ ಬಾಬು ಕಟ್ಟಿಮನಿ, ಜಿಲ್ಲಾ ಭಕ್ಷ ಸಾತಿಹಾಳ, ಅಲ್ಲಭಕ್ಷ ದೇವರ ಬೂಪೂರು, ನಿಂಗಪ್ಪ ಎಂ ಹುಲಿಗಮ್ಮ, ಲತಾ, ದುರ್ಗಮ್ಮ, ಮಹಾಂತೇಶ್, ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.